ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ನಾಗರ ಪಂಚಮಿ ಬಂತಲ್ಲ, ಸೊ ಹಂಗಂಥೇಳಿ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಶೇಂಗಾ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನಾನು ಶೇಂಗಾನ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಸೊ ಅದಾರೋವರೆಗೂ ನಾನು ಡ್ರೈ ಫ್ರೂಟ್ಸ್ ಲಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ಪೆಸಿಫಿಕ್ಕಾಗಿ ಅದೇ ಡ್ರೈ ಫ್ರೂಟ್ಸ್ ಅಂತ ಇಲ್ಲ, ನಾನು ಏನೆಲ್ಲ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ನಾನು ಅದನ್ನು ಹಾಕಿ ಮಾಡ್ತೀನಿ. ಸೊ ಫಸ್ಟಿಗೆ ನಾನು ತೋರಿಸಿದ್ದು ಅಂಜೀರ್ ಮತ್ತು ಖರ್ಜೂರ ಅಥವಾ ಖರ್ಜೂರ ಮತ್ತು ದ್ರಾಕ್ಷಿ. ಅದು ಸ್ವೀಟ್ನೆಸ್ಗೆ ಅಂಥೇಳಿ ಯೂಶ್ವಲಿ ಬೆಲ್ಲ ಹಾಕ್ತಾರೆ, ಬಟ್ ನಾನು ಬೆಲ್ಲ ಪ್ರಿಫರ್ ಮಾಡಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡುಗೆ. ಆಮೇಲೆ ಚಿಯಾ ಸೀಡ್ಸ್ ಒಂದು ಅರ್ಧ ಬೌಲು, ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಅರ್ಧ ಬೌಲು, ಇದು ಸನ್ಫ್ಲವರ್ ಸೀಡ್ಸು. ಆಮೇಲೆ ಇದರಲ್ಲಿ ಕಾಲು ಭಾಗ ವಾಟರ್ಮೆಲನ್ ಸೀಡ್ಸ್ ಇದೆ, ಇನ್ನೊಂದು ಕಾಲು ಭಾಗ ಪಂಪ್ಕಿನ್ ಸೀಡ್ಸ್ ಇದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಅದ್ರ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ. ಫ್ಲ್ಯಾಕ್ಸ್ ಮತ್ತು ಚಿಯಾ ಸೀಡ್ಸ್ದು ಅರ್ಧ ಬೌಲು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕಾಲು ಭಾಗ ಇದು, ಸೊ ಅದು ಅರ್ಧ ಬೌಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಗಸಗಸೆ ಮತ್ತು ಎಳ್ಳು. ಸೊ ಗಸಗಸೆ ಮತ್ತು ಎಳ್ಳನ್ನ ನಾನು ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಅದನ್ನು ನಾನು ಪೌಡ್ರ್ ಮಾಡ್ಕೊಳ್ಳಲ್ಲ. ಸೊ ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಹಾಗೆ ಲಡ್ಡುಗೆ ಮಿಕ್ಸ್ ಮಾಡೋ ಅಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಕ್ರೋಟು. ಸೊ ಅಕ್ರೋಟ್ ಬಂದುಬಿಟ್ಟು ನಾನು ಅರ್ಧ ಬೌಲು ಇಲ್ಲ, ಒಂದು 40% ಅಂತ ಅಂದ್ಕೋಬೋದು, ಅಷ್ಟು ತೊಗೊಂಡಿದ್ದೀನಿ. ಗೋಡಂಬಿ ಬಂದುಬಿಟ್ಟು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ. ಗೋಡಂಬಿ ಮತ್ತು ಬಾದಾಮು ಅಷ್ಟೇ ಈಕ್ವಲ್ ಕ್ವಾಂಟಿಟಿ, ಅರ್ಧ ಬೌಲು. ಅಕ್ರೋಟು 40% ಅಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಅಂಜೀರು ಒಂದು 10, ಖರ್ಜೂರ ಒಂದು 6-7, ದ್ರಾಕ್ಷಿ ಒಂದು ಕಾಲು ಭಾಗ ಅಷ್ಟೇ, ಕಾಲು ಬೌಲ್ ಅಂತ ಅಂದ್ಕೋಬೋದು. ಸೊ ಇವಾಗ ಅದನ್ನೆಲ್ಲ ಹುರ್ಕೊಂಡು ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುರ್ಕುರು ಕ್ರಿಸ್ಪಿ ಆಗಬೇಕು. ಸೊ ಫಸ್ಟಿಗೆ ನಾನು ಗೋಡಂಬಿ, ಬಾದಾಮು ಮತ್ತು ಅಕ್ರೋಟನ್ನ ಹುರ್ಕೊಳ್ತಾ ಇದ್ದೀನಿ. ಸೊ ಅದು ಹುರ್ಕೊಂಡಾಗ ಈ ಥರ ಮುರಿಯೋಕ್ಕೆ ಬರಬೇಕು. ಸೊ ಮುರಿಯೋಕ್ಕೆ ಬಂದರೆ ಅದು ಕ್ರಿಸ್ಪಿ ಆಗಿದೆ ಅಂಥೇಳಿ ಲೆಕ್ಕ. ಸೊ ಅದೆಲ್ಲ ಆದಮೇಲೆ ಅದನ್ನೊಂದು ಬೌಲಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾನು ಇವಾಗೆಲ್ಲ ಸೀಡ್ಸ್ ಏನಿದೆಯೋ ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಮತ್ತು ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು ಅದೆಲ್ಲ ಹಾಕಿ ಒಂದು ರೌಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಕ್ರಿಸ್ಪಿನೆಸ್ ಬರಬೇಕು. ಸ್ವಲ್ಪ ವಾಟರ್ಮೆಲನ್ ಸೀಡ್ಸ್ದು ಕಲರ್ ಚೇಂಜ್ ಆಗುತ್ತೆ. ಸೊ ಹಂಗೆ ಬಂದ ಕೂಡಲೇ ಅದನ್ನು ಬೌಲಿಗೆ ತೆಗೆದಿಟ್ಕೊಂಡೋದು. ಕೊನೆಗೆ ಬಂದುಬಿಟ್ಟು ಇದು ಎಳ್ಳು ಮತ್ತು ಗಸಗಸೆನ ಹುರ್ಕೊಂಡಿಟ್ಕೊಂಡೆ. ಅದಾದಮೇಲೆ ಎಲ್ಲನೂ ಮಿಕ್ಸಿಗೆ ಒಂದು ರೌಂಡ್ ಹಾಗೆ ಮಿಕ್ಸಿಗೆ ಹಾಕ್ಕೊಂಡೆ, ವಿದೌಟ್ ಅಂಜೀರು ಮತ್ತು ಇದು ಹಾಕಿ. ಇವಾಗ ಫೈನಲ್ ರೌಂಡಲ್ಲಿ ನಾನು ಅಂಜೀರು, ದ್ರಾಕ್ಷಿ ಮತ್ತು ಖರ್ಜೂರ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಗ್ರೈಂಡ್ ಆದಮೇಲೆ ಅದು ಬೈಂಡಿಂಗ್ ಯೂಶ್ವಲಿ ಬರುತ್ತೆ, ತುಪ್ಪ ಹಾಕಬೇಕು ಅಂತಿಲ್ಲ, ಯಾಕಂದರೆ ಅದರಲ್ಲಿ ಜಿಗುಟ್ತನ ಇರುತ್ತೆ. ಅಂಜೀರು, ಖರ್ಜೂರ ಮತ್ತು ದ್ರಾಕ್ಷಿಯಲ್ಲಿ ಜಿಗುಟ್ತನ ಇರುತ್ತೆ. ಬಟ್ ನನಗೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂಥೇಳಿ ಮನೇಲೇ ತುಪ್ಪ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಂಬಿಟ್ಟು ಉಂಡೆ ಕಟ್ಟೋ ಅಂಥದ್ದು. ಸೊ ಆಲ್ಮೋಸ್ಟ್ ಈ ಕ್ವಾಂಟಿಟಿಯಲ್ಲಿ ನಾನು ಒಂದು 20 ಹತ್ತತ್ರ ಒಂದು 30 ಲಡ್ಡು ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ಒಂದೊಂದೇ ಉಂಡೆ ಎಲ್ಲ ಕಟ್ಬಿಟ್ಟು ನೀಟಾಗಿ ಇಟ್ಕೊಳ್ಳೋ ಅಂಥದ್ದು. ಅದು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿರೋದ್ರಿಂದ, ಫ್ಲ್ಯಾಕ್ಸು ಮತ್ತು ಚಿಯಾ ಸೀಡ್ಸ್ ಹಾಕಿದ್ದೀವಲ್ಲ, ಅದರಿಂದಾಗಿ ಕಲರ್ ಸ್ವಲ್ಪ ಬ್ರೌನಿಷ್ ಕಲರು ಅಥವಾ ಗ್ರೇ ಕಲರು ಅಂತ ಹೇಳ್ಬೋದು, ಆ ಕಲರ್ ಬಂದಿದೆ. ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ತಿಂದಿಲ್ಲ, ಹಸ್ಬೆಂಡು ತಿಂದಿಲ್ಲ, ಯಾಕಂದರೆ ನಾಳೆ ನಾಗರ ಪಂಚಮಿ ಅಲ್ವಾ, ಸೊ ನೈವೇದ್ಯ ಮಾಡಿ ತಿನ್ನೋಣ ಅಂಥೇಳಿ. ಸೊ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಆಯಿತು. ಆವಾಗಲೇ ನಾನು ಪೀನಟ್ನ, ಶೇಂಗಾನ ಹುರಿದಿಟ್ಕೊಂಡಿದ್ದೆ ಅಲ್ಲ, ಅದ್ರದ್ದೆಲ್ಲ ಸಿಪ್ಪೆ ಬಿಡಿಸಿ, ಇದು ಏನು ಸಿಂಪಲ್ಲು. ನಾನು ಅದನ್ನು ಬೆಲ್ಲ ಪಾಕ ಮಾಡೋದಾಗಲಿ, ಅದನ್ನು ಇದು ಮಾಡೋದಾಗಲಿ ಏನೂ ಮಾಡಲಿಲ್ಲ. ಪೌಡ್ರ್ ಬೆಲ್ಲ ಇತ್ತು. ಸೊ ಅದನ್ನು ಸುಲಿದಿರೋ ಶೇಂಗಾಗೆ ಒಂದು 6-7 ಸ್ಪೂನಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡೆ, ಪೌಡ್ರ್ ಮಾಡಿಕೊಂಡೆ. ಸೊ ನಾವಿಬ್ಬರು ಅಷ್ಟು ಸ್ವೀಟ್ ತಿನ್ನಲ್ಲ, ಸೊ ಹಾಗಾಗಿ ನಮಗೆ ಕಮ್ಮಿನೇ ಸ್ವೀಟ್ ಹಿಡಿಸುತ್ತೆ. ಅದನ್ನು ಒಂದು ಬೌಲಿಗೆ ತಕ್ಕೊಂಡು ಸೇಮ್ ಅದಕ್ಕೂ ಸ್ವಲ್ಪ ತುಪ್ಪ ಹಾಕಿದೆ, ಯಾಕಂದರೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಒಂದು ಸ್ಪೂನ್ ಅಷ್ಟೇ ತುಪ್ಪ ಹಾಕಿದ್ದು. ಅದನ್ನು ನೀಟಾಗಿ ಕಲಿಸ್ಕೊಂಬಿಟ್ಟು ಅದ್ರದ್ದು ಉಂಡೆ ಕಟ್ಟಿದೆ. ನನಗೆ ಬೇಸಿಕಲಿ ಶೇಂಗಾ ಉಂಡೆ ಇಷ್ಟ.
ಅದು 2 ಥರನೂ ಮಾಡ್ತಾರೆ, ಪೌಡರ್ದು ಮಾಡ್ತಾರೆ, ಇಲ್ಲ ಹಾಗೇನೆ ತರಿ ತರಿಯಾಗಿ ಇದು ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ತಾರೆ. ನನ್ನ ಹಸ್ಬೆಂಡ್ಗೆ ಡ್ರೈ ಫ್ರೂಟ್ಸ್ ಲಡ್ಡು ಇಷ್ಟ, ಸೊ ಹಾಗಾಗಿ ಇಬ್ರಿಗೂ ಆಗುತ್ತೆ ಅಂದ್ಕೊಂಡು 2 ಡಿಫ್ರೆಂಟ್ ಲಡ್ಡುನ ಕಟ್ಟಿದ್ದೀನಿ, ಮಾಡಿದ್ದೀನಿ. ನಾಗರ ಪಂಚಮಿ ಅಲ್ವಾ, ಅದ್ರದ್ದು ಆಯಿತು, ನಮಗೆ ತಿನ್ನೋಕ್ಕೂ ಆಯಿತು ಅಂಥೇಳಿ ಮಾಡಿದೆ. ಸೊ ಇದೇ ಮೆಥಡನ್ನು ನೀವು ಉಂಡೆ ಮಾಡೋ ಮೆಥಡನ್ನು ನೀವು ಶೇಂಗಾ ಹೋಳಿಗೆಗೂ ಕೂಡ ಮಾಡ್ಬೋದು. ಸ್ಟಫಿಂಗ್ ಇದೇ ಇರುತ್ತೆ. ಆಮೇಲೆ ಹಿಟ್ಟು ನೀವು ಮೈದಾ ಹಿಟ್ಟಾರು ಕಲಿಸ್ಕೋಬೋದು, ಗೋಧಿ ಹಿಟ್ಟಾರು ಕಲಿಸ್ಕೊಂಡು ನಾರ್ಮಲ್ ಹೋಳಿಗೆ ಮಾಡೋ ಥರ ಶೇಂಗಾ ಹೋಳಿಗೆ ಮಾಡ್ಕೊಳ್ಬೋದು. ಸೊ ನಾನಿವಾಗ ಬರೀ ಶೇಂಗಾ ಲಡ್ಡು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಸಂಡೇ ಮಾಡಿದ್ದಿದ್ದು ಶೇಂಗಾ ಲಡ್ಡು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು. ಸೊ ನಾಳೆ ತಿಂದುಬಿಟ್ಟು ನೈವೇದ್ಯ ಆದಮೇಲೆ ತಿಂದುಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ. ನೀವೇನಾದ್ರು ಎಡಿಷ್ನಲ್ ಆಗಿ ಬೇರೆ ಏನಾದ್ರು ಆ್ಯಡ್ ಮಾಡ್ತಿದ್ರೆ ಅದನ್ನು ಕೂಡ ತಿಳಿಸಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.